ವೆಲ್ಕಮ್ ಬ್ಯಾಕ್ ಟು ಹೇಮಾ ಬಿಜಿ ಚಾನಲ್. ಇವತ್ತು ನಾನು ಪಾಲಕ್ ಪನ್ನೀರ್ ಮಾಡೋಣ ಅಂದ್ಬಿಟ್ಟು ಒಂದು ಕಡಾಯಿ ಇಟ್ಬಿಟ್ಟು ಒಂದು ಬೌಲ್ ನೀರು ಹಾಕಿ ಅದಕ್ಕೆ ಪಾಲಕ್ ಎಲೆಗಳು ಹಾಕ್ತಾಯಿದ್ದೀನಿ. ನಾನು ಅದು ಕಟ್ ಮಾಡಲ್ಲ, ಹಾಗೆ ಎಲೆಗಳು ಹಾಕ್ತಾಯಿದ್ದೀನಿ. ಅದೊಂದು 2 ನಿಮಿಷ ಬಾಯ್ಲ್ ಮಾಡಬೇಕು. ಬಾಯ್ಲ್ ಆದಮೇಲೆ ಒಂದು ತಣ್ಣೀರನ್ನ ಒಂದು ಬೌಲಲ್ಲಿ ಹಾಕ್ಕೊಂಡು ಅದಕ್ಕೆಲ್ಲ ಶಿಫ್ಟ್ ಮಾಡ್ಕೋಬೇಕು ಆ ಎಲೆಗಳನ್ನ ಪಾಲಕದ. ಸೊ ಈಗ ಮಾಡೋದ್ರಿಂದ ಬೇಗನೆ ತಣ್ಣಗಾಗುತ್ತೆ. ಜಾರ್ಗೆ ಹಾಕಿ ನಾವು ರುಬ್ಬೇಕಾದ್ರೆ ಈಸಿ ಆಗುತ್ತೆ, ಬಿಸಿ ಬಿಸಿ ಜಾರ್ಗೆ ಹಾಕೋಂಗಿಲ್ವಲ್ಲ ಅದರಿಂದ. ಸರಿ, ಅದೊಂದು 2 ಮಿನಿಟ್ಸ್ ಇಟ್ಟು ಅದು ತಣ್ಣಗಾಯಿತು. ಇದನ್ನೆಲ್ಲ ಈಗ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ನೀರು ಜಾಸ್ತಿ ಇರಬಾರ್ದು, ಹಾಗಾಗಿ ಎಲ್ಲ ಹಿಂಡ್ಬಿಟ್ಟು ನೀಟಾಗಿ ಜಾರಿಗೆ ಹಾಕ್ಕೊಂಡೆ. ಮತ್ತು ಒಂದು 5 ಕ್ಯಾಶ್ಯೂನು ಹಾಕ್ಕೊಂಡೆ, ಗಟ್ಟಿ ಬರುತ್ತೆ ಅದು ಇದು ಪಾಲಕ್ಕು ಪನ್ನೀರ್ ಮಾಡೋದ್ರಿಂದ. ಸರಿ, ಇದೆಲ್ಲ ಇವಾಗ ರುಬ್ಬೋಣ ಅಂದ್ಬಿಟ್ಟು ರುಬ್ಕೊಳ್ತೀನಿ. ನೀರು ಜಾಸ್ತಿ ಹಾಕೋದು ಬೇಡ. ಇನ್ ಕೇಸ್ ಗಟ್ಟಿ ಆದರೆ ಬೇಕಾದ್ರೆ 1 ಸ್ಪೂನ್ 2 ಸ್ಪೂನ್ ಹಾಕಿ ರುಬ್ಬೋದು. ಗಟ್ಟಿ ಆಗೋದು ನೀರಿಗೆ ಬೆಚ್ಚಿ ಅದನ್ನು ಹಾಕಿ ಒಂದು 2 ಸ್ಪೂನ್ ಹಾಕ್ಕೊಂಡ್ರೆ ಅದು ನೀಟಾಗಿ ಬರುತ್ತೆ. ಸೊ ಈ ಥರ 1 ಸ್ಪೂನಲ್ಲಿ ನಾನು ತೆಗೆದು ತೋರಿಸಿದ್ದೀನಿ ನೋಡಿ, ಇಷ್ಟು ಕನ್ಸಿಸ್ಟೆಂದ್ರೆ ಸಾಕಾಗುತ್ತೆ. ಸರಿ, ಇಷ್ಟು ಪನ್ನೀರ್ 500 ಗ್ರಾಮ್ ಪನ್ನೀರ್ ಇತ್ತು. ನಾನು ಇದ್ರೊಳಗೆ ಅರ್ಧ ಹಾಕ್ತೀನಿ, ಇನ್ನೊಂದು ದಿವಸ ಮಾಡೋಣ ಏನಾದರೂ ಅದರೊಳಗೆ ರೆಸಿಪಿ ಅಂದ್ಬಿಟ್ಟು. ಸರಿ, ಪನ್ನೀರ್ನೆಲ್ಲ ಈಗ ಫ್ರೈ ಮಾಡೋಣ ಅಂದ್ಬಿಟ್ಟು ಫ್ರೈ ಪ್ಯಾನ್ ಇಟ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ತೀನಿ. ಸೊ ಬೆಣ್ಣೆ ಹಾಕ್ಕೊಂಬಿಟ್ಟು ಹಾಗೆ ಸ್ವಲ್ಪ ಎಣ್ಣೆನೂ ಸಹ ಹಾಕ್ಕೊಳ್ತೀನಿ, ಒಂದು 2 ಟೇಬಲ್ ಸ್ಪೂನ್ ಅಷ್ಟು. ಮತ್ತು ಆ ಫ್ರೈ ಪ್ಯಾನ್ನಲ್ಲಿ ಇವಾಗ ಹಾಕಿರ್ತೀನಲ್ಲ ಎಣ್ಣೆ ಎಲ್ಲ, ಸೊ ನೀಟಾಗೆಲ್ಲ ಆ ಕಡೆಯೂ ಸ್ಪ್ರೆಡ್ ಆಗಲಿ, ಆ ಬೆಣ್ಣೆನೂ ಎಣ್ಣೆ ಮಿಕ್ಸ್ ಆಗಿ ನೀಟಾಗಿ ಸ್ಪ್ರೆಡ್ ಆಗಲಿ ಅಂತ ಇದು ಮಾಡಿಕೊಂಡೆ ಶೇಕು. ಯಾಕಂದರೆ ಇದೆಲ್ಲ ಇಡ್ತೀವಲ್ಲ ಪನ್ನೀರ್, ಅದರಿಂದ ಪನ್ನೀರನ್ನ ಈ ರೀತಿ ಕಟ್ ಮಾಡ್ಕೋಬೇಕು ಐಸ್ ಕ್ಯೂಬ್ ಥರ. ಸೊ ಅವಾಗ ನೀಟಾಗಿ ಎಲ್ಲ ಫ್ರೈ ಆಗೋಕ್ಕೆ ಚೆನ್ನಾಗಿರುತ್ತೆ, ಮತ್ತು ಚೆನ್ನಾಗೂ ಕಾಣುತ್ತೆ ಪನ್ನೀರು ತಿನ್ನೋದಕ್ಕೂ. ಒಂದು 2 ಮಿನಿಟ್ಸ್ ನಾವು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಬಟ್ ನಾನು ಸ್ವಲ್ಪ ಜಾಸ್ತಿನೇ ಫ್ರೈ ಮಾಡ್ಕೊಳ್ತೀನಿ, ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಕೆಲವರು ಹಾಗೇ ಮೀನ್ಸ್ ಫ್ರೈ ಮಾಡಿದ್ರೆ ವಿತೌಟ್ ಫ್ರೈ ಹಾಗೇನೂ ಹಾಕ್ತಾರೆ ಇದಕ್ಕೆ. ಬಟ್ ನನಗೆ ಆ ಥರ ಇಷ್ಟ ಆಗೋಲ್ಲ ವಿತೌಟ್ ಫ್ರೈ ಮಾಡಿದ್ರೆ ಪನ್ನೀರ್ ಮಾಡೋಕ್ಕೆ. ಸೊ ಹಾಗಾಗಿ ನಾನು ಈ ಥರ ಫ್ರೈ ಮಾಡ್ಕೊಳ್ತೀನಿ. ಮತ್ತು ಇದಕ್ಕೆ ಸ್ವಲ್ಪ ಮಿಕ್ಕಿರುತ್ತಲ್ಲ ಎಣ್ಣೆನೂ ಬೆಣ್ಣೆ ಪ್ಯಾನಲ್ಲಿ. ಸೊ ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು 2 ಟೇಬಲ್ ಸ್ಪೂನು ಮತ್ತು ಆಯಿಲು ಹಾಕ್ಕೊಂಡೆ 1-2 ಸ್ಪೂನು. ಮತ್ತು ಎಲ್ಲ ಕಟ್ ಮಾಡ್ಕೊಂಡಿರ್ತೀನಲ್ಲ ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಶುಂಠಿ ಎಲ್ಲ ಸಣ್ಣಗೆ ಹೆಚ್ಕೊಂಡಿರಬೇಕು. ಅದನ್ನೆಲ್ಲ ಇದ್ರೊಳಗಡೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಮಿಕ್ಸ್ ಮಾಡ್ಕೊಂಡು 1-2 ಒಣ ಮೆಣಸಿನ್ಕಾಯಿ ಡ್ರೈ ಚಿಲ್ಲಿ ಅದನ್ನು ಹಾಕ್ಕೊಂಡೆ. ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಇದು ಹಾಕ್ಕೊಳ್ಳೋದ್ರಿಂದ ಮೆಣಸಿನ್ಕಾಯಿ. ಸರಿ ಅಂದ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಮಾಡಿಕೊಂಡು ಫ್ರೈ ಮಾಡಿಕೊಂಡು ಇದಕ್ಕೆ ಒಂದು ಟೊಮೊಟೊನೂ ಸಹ ಹಾಕ್ತೀನಿ. ಟೊಮೊಟೊ ನಾನು ಪ್ಯೂರಿ ಮಾಡ್ಕೊಂಡಿಲ್ಲ, ಕಟ್ ಮಾಡ್ಕೊಂಡಿದ್ದೀನಿ ಸ್ಮಾಲಾಗಿ. ಸೊ ಇದು ಸ್ಮಾಲಾಗಿ ಕಟ್ ಮಾಡಿಕೊಂಡ್ರೆ ಸ್ವಲ್ಪ 1-2 ನಿಮಿಷ ಟೈಮ್ ಹಿಡಿಯುತ್ತೆ. ಬಟ್ ಪ್ಯೂರಿ ಮಾಡಿಕೊಂಡ್ರೆ ಬೇಗ ಆಗುತ್ತೆ. ನನಗೆ ಟೈಮ್ ಇರಲಿಲ್ಲ, ಬೆಳಿಗ್ಗೆ ಅವ್ರಿಗೆ ಟಿಫನ್ ಕೊಡಬೇಕು ಅಂದ್ಬಿಟ್ಟು. ಸರಿ, ಇದಕ್ಕೆ ಇವಾಗ ಒಂದು 1/4 ಸ್ಪೂನು ಅರಿಶಿನ ಹಾಕ್ಕೊಳ್ತೀನಿ. 1/4 ಟೇಬಲ್ ಸ್ಪೂನ್ ಅರಿಶಿನ ಹಾಕ್ಕೊಂಡ್ಬಿಟ್ಟು, ಮತ್ತು ಮೆಣಸಿನ ಪುಡಿ ಚಿಲ್ಲಿ ಪೌಡ್ರ್ ಇರುತ್ತಲ್ಲ ಅದೊಂದು 2 ಟೇಬಲ್ ಸ್ಪೂನ್ ಹಾಕ್ಕೊಳ್ತೀನಿ, ಸ್ಪೈಸಸ್ ಚೆನ್ನಾಗಿರುತ್ತೆ. ಮತ್ತು ಗರಂ ಮಸಾಲ ಅದೊಂದು ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಳ್ತೀನಿ. ಇಷ್ಟು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ಮಿಕ್ಸ್ ಮಾಡಿಕೊಂಡು ನಾವೇನು ಆ ಪಾಲಕ್ನ ಗ್ರೈಂಡ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಪ್ಯೂರನ್ನ, ಸೊ ಅದನ್ನೆಲ್ಲ ಹಾಕ್ಕೋಬೇಕಾಗುತ್ತೆ ಈ ಟೈಮಲ್ಲಿ. ಸೊ ಇದು ಹಾಕ್ಕೊಂಡು ಇದರೊಳಗೆ ನೋಡಿ ಜಾರಲ್ಲಿ ಇನ್ನೂ ಹಾಗೆ ಇರುತ್ತಲ್ವ, ಅದಕ್ಕೆ ಇನ್ನು ಸ್ವಲ್ಪ ನೀರನ್ನ ಹಾಕ್ಕೋಬೇಕಾಗತ್ತೆ. ನೀರು ಹಾಕ್ಕೊಂಡು ಶೇಕ್ ಮಾಡಿ ಅದನ್ನು ಮಿಕ್ಕಿರೋದನ್ನ ಅದರೊಳಗೆ ಹಾಕ್ತೀನಿ. ಬೇಕಾದ್ರೆ ಅದು ನೀರು ಹಾಕ್ಕೊಳ್ಳೋರು ತುಂಬ ಗಟ್ಟಿ ಇದ್ದರೆ ನೀರು ಬೇಕಾದ್ರೆ ಹಾಕ್ಕೊಳ್ಳಿ. ಸೊ ಈ ಥರ ಆದಮೇಲೆ ಇದು ಒಂದು ಹಾಗೆ ಎಣ್ಣೆ ಬಿಟ್ಕೊಳ್ಳೋವರೆಗೂ ಹಾಗೇ ಫ್ರೈ ಮಾಡಿ, ಅದಾದಮೇಲೆ ನೀವು ಇದು ಹಾಕಬೇಕಾಗತ್ತೆ, ಪನ್ನೀರನ್ನ ಫ್ರೈ ಮಾಡ್ಕೊಂಡಿರೋದನ್ನ ಇದು ಹಾಕ್ಬಿಟ್ಟು ಫ್ರೈ ಆದಮೇಲೆ ಒಂದು 5 ನಿಮಿಷ ಹಾಗೆ ಬಿಡಬೇಕಾಗತ್ತೆ. ಹಾಗೆ ಬಿಟ್ಟಾಗ ನೋಡಿ ಹೀಗಾಗಿರುತ್ತೆ. ಇದನ್ನೆಲ್ಲ ಒಂದು ಬೌಲ್ಗೆ ಸರ್ವ್ ಮಾಡಿಕೊಂಡು ಚಪಾತಿ ಜೊತೆಗೆ ಹಾಕ್ಕೊಂಡು ತಿಂತಾಯಿದ್ದೀನಿ. ಸರಿ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.